ಮೋನನ್ನ ಚೇತನ ಮೂವಿ ನೋಡಿದ್ರೆ ಮೆಸೇಜ್ ಓರಿಯೆಂಟೆಡ್ ಅನ್ಸುತ್ತೆ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಿನಿಮಾದಲ್ಲಿ ನಿಮ್ಗೆ ಏನು ತುಂಬ ಇಷ್ಟ ಆಯಿತು? ಏನು ತುಂಬ ಇಷ್ಟ ಆಯಿತು ಇಸ್ ದ ಸ್ಕ್ರೀನ್ ಪ್ಲೇ. ನನಗೆ ಆ್ಯಕ್ಚುಲಾಗಿ ಡೈರೆಕ್ಷನಲ್ಲಿ ಎಲ್ಲೂ ಫ್ಲಾಸ್ ಇಲ್ಲ. ನೀವು ನೋಡಿದ್ರೆ ನನಗೆ ಅಪೂರ್ವ ಅವ್ರು ನನಗೆ ಶೀಸ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್. ಆ್ಯಂಡ್ ನಾನು ಅವ್ರ ಹತ್ರ ಅದೇ ಕೇಳಿದೆ, ನೀವು ಡೈರೆಕ್ಷನ್ ಕಲ್ತಿದ್ದೀರಾ ಅಥವಾ ಅದನ್ನು ನೀವು ಹಾಗೆ ಮಾಡ್ತಿದ್ದೀರಾ ಅಂತ. ಅವ್ರು ಶೀಸ್ ಡೂಯಿಂಗ್ ಇಟ್. ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೇನೆ. ಬಿಕಾಸ್ ಇವಾಗ ನೀವು ನಮ್ಮ ಚಿತ್ರರಂಗದಲ್ಲಿ ಹೆಣ್ಮಕ್ಳು ಬಂದು ಅವರು ಗೋಯಿಂಗ್ ಆನ್ ಟು ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಅಂತೆಲ್ಲ ಹೋಗುವಾಗ ಡೆಫಿನೆಟಾಗಿ ನಾವು ಪ್ರೋತ್ಸಾಹ ಕೊಡಬೇಕು. ಅಫ್ಕೋರ್ಸ್ ನಮ್ಮ ಕನ್ನಡದಲ್ಲಿ ತುಂಬ ಪ್ರೋತ್ಸಾಹ ಕೊಡ್ತಾರೆ ಎಲ್ಲ ವಿಷಯಗಳು. ಆಮೇಲೆ ಇದರಲ್ಲಿ ನೋಡಿದ್ರೆ ನೀವು ದೊಡ್ಡ ಕಲಾವಿದರು ಹಾಕಿಲ್ಲ ನೋಡಿ. ದೇ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಸ್ಟೋರಿ, ಆನ್ ದ ಸಬ್ಜೆಕ್ಟ್. ಮತ್ತು ಇವಾಗ ಟೆಕ್ನಾಲಜಿ ಯಾವ ರೀತಿ ಬಂದು ಅದ್ರಲ್ಲಿ ಪಾಸಿಟಿವೂ ಇದೆ, ನೆಗೆಟಿವೂ ಇದೆ. ಆ ಮಗು ಒಳ್ಳೇದು ಮಾಡ್ತು, ಆಮೇಲೆ ಅದರಾದ ಒಂದು ಆಫ್ಟರ್ ಎಫೆಕ್ಟ್ಸು ಇತ್ತು ಪಾಪ. ಆ್ಯಂಡ್ ಟಾಕಿಂಗ್ ಅಬೌಟ್ ಸೈಬರ್ ಬುಲ್ಲಿಂಗ್, ಅದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿಬಡೀಸ್ ಪರ್ಫಾರ್ಮ್ಡ್ ವೆಲ್. ಆ್ಯಂಡ್ ನಾನು ಹಾರ್ಟ್ಫುಲ್ಲಾಗಿ ಏನು ವಿಶ್ ಮಾಡ್ತೀನಿ ಅಂದರೆ, ಈ ಚಿತ್ರ ಹೇಗೆ ಕಾಂತಾರ ಆಗಲಿ ಅಥವಾ KGF ಆಗಲಿ ಎಲ್ಲ ರೀಚ್ ಆಯಿತು, ಅದೇ ಥರ ಈ ಚಿತ್ರ ರೀಚ್ ಆಗಬೇಕು ಅಂತ ಆಸೆ ಪಡ್ತೀನಿ. ಬಿಕಾಸ್ ನಮ್ಮಲ್ಲೇ ನೀವು ನೋಡಿ, ಚಾರ್ಲಿ ತಗೊಂಡ್ರೆ ನಾಯಿ, ಆಮೇಲೆ ನಾನಿ ಅಂತ ತಗೊಂಡು ಮಾಡಿದ್ರು, ಅದರಲ್ಲಿ ದೇ ವಾಸ್ ನೊಣ ಬಗ್ಗೆ. ಸೊ ದಿಸ್ ನಥಿಂಗ್ ಅಬೌಟ್ ಇಲ್ಲಿ ದೊಡ್ಡ ಕಲಾವಿದರು ಇರಬೇಕು ಅಂತೇನಿಲ್ಲ ನಮ್ಮಲ್ಲಿ. ವಿ ಗೋ ಆನ್ ಸ್ಟೋರೀಸ್ ಆ್ಯಂಡ್ ಶೀಸ್ ಅನ್ ಡೆಫಿನೆಟ್ಲಿ ಶೀಸ್ ಅನ್ ಅ ಸೂಪರ್ ಜಾಬ್. ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ. ಆ್ಯಂಡ್ ಈ ಚಿತ್ರ ಪ್ರತಿಯೊಬ್ಬರು ನೋಡಬೇಕಾದ ಒಂದು ಇದು. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆ ಮಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಟ್ ಸೀಯಿಂಗ್ ದಿಸ್ ಮೂವಿ. ಥ್ಯಾಂಕ್ ಯು ಸೊ ಮಚ್.